शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ದೇಶದ ರೈತರ ಜಮೀನುಗಳು ವಕಫ್ಗೆ ಸಂಬಂಧಪಟ್ಟದ್ದು ತಿಳ್ಕೊಂಡು ಹೇಳಿ ಮೂಲ ರೈತರ ಹೆಸರನ್ನ ಕಡಿಮೆ ಮಾಡಿ ಕರ್ನಾಟಕ ವಕಫ್ ಬೋರ್ಡ್ ಮಸೀದ್ ಸುನ್ನಿ ತಿಳ್ಕೊಂಡು ಹೇಳಿ ದಾಖಲು ಮಾಡಲಿಕ್ಕೆ ಅಕ್ಟೋಬರ್ 7 ಮತ್ತು 8ನೇ ತಾರೀಕಿನ ದಿವಸ ವಿಜಯಪುರ ನಗರಕ್ಕೆ ಕರ್ನಾಟಕ ವಕಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಇಲ್ಲಿ ಡಿಸಿ ಕಚೇರಿಗೆ ಬಂದು ಡಿಸಿ ಅವರಿಗೆ ಮೌಖಿಕ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಉತ್ತಾರಿಯಲ್ಲಿ 11 ನಂಬರ್ ಕಾಲಮದಲ್ಲಿ ಏನು ಹೆಸರು ಮೂಲ ರೈತಂದಿತ್ತು ಅದನ್ನು ಕಡಿಮೆ ಮಾಡಿ ವಕಫ್ ಬೋರ್ಡ್ ಕೂಡಿಸಿದ್ರು. ಅದನ್ನು ಪ್ರಥಮ ಬಾರಿಗೆ ಅಖಂಡ ಕರ್ನಾಟಕ ರೈತ ಸಂಘ ಇಡೀ ದೇಶಾದ್ಯಂತ ಪ್ರಥಮ ಬಾರಿಗೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರವನ್ನು ಕೆಳ ತರಿಸಿದ್ದು. ನಾವು ಸರ್ಕಾರ ಎಚ್ಚೆತ್ತುಕೊಂಡು ನಿನ್ನಿನ ದಿವಸ ಲೋಕಸಭೆಯಲ್ಲಿ ಇದನ್ನು ಕಾನೂನು ತಿದ್ದುಪಡಿ ಮಾಡಿ ವಿಧೇಯಕನ ಮಂಡನೆ ಮಾಡುವ ಮೂಲಕ ಏನು ವಕಫ್ ಬೋರ್ಡ್ ತಿಂದಿದ್ದರ ನರವನ್ನೇ ಕಿತ್ತಿದಾರ ಬುಡವನ್ನೇ ಇವತ್ತು ಬೇರೆ ಸಮೇತ ಕಿತ್ತುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಅದು ಮೂಲ ಇರತಕ್ಕಂಥ ವಕಫ್ ಬೋರ್ಡ್ನ ಹೆಸರ ಬದಲಿ ಉಮೀದ್ ಅಂತಕ್ಕಂಥದ್ದು ಮಾಡಿದ್ದಾರೆ. ಅಂದರೆ ವಕಫ್ ಹೆಸರಲ್ಲಿ ಇವರು ಕಿತಾಪತಿ ಮಾಡಬಾರ್ದು ಅನ್ನೋ ತಿಳ್ಕೊಂಡು ಹೇಳಿ ಇದಕ್ಕೆ ಕಾನೂನು ಜಾರಿಗೆ ತಂದಿದ್ದಾರೆ. ಈ ರೈತರ ಒಂದು ಉಳಿಮೆ ಮಾಡ್ತಕ್ಕಂಥ ಜಮೀನುಗಳು ಯಾವ ಕಾಲಕ್ಕೂ ವಕಫ್ ಬೋರ್ಡ್ ವಶಪಡಿಸೋಳಂಗಿಲ್ಲ. ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ಕಾನೂನಿನ ಅಡಿಯಲ್ಲಿ ನೀವು ಇರಬೇಕು. ಯಾವುದೇ ಕಾರಣಕ್ಕೂ ಇನ್ನು ದೇಶದ ರೈತರ ಜಮೀನನ್ನು ನೀವು ತೆಗೆದುಕೊಳ್ತಕ್ಕಂಥ ಅಲ್ಲ ತಿಳ್ಕೊಂಡು ಕಾನೂನು ಬದಲಾವಣೆ ಮಾಡುವ ಮೂಲಕ ಇವರ ತಕ್ಕ ಶಾಸ್ತಿಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮತ್ತು ರಿಜಿಜು ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಅಭಿನಂದನೆ ಕೂಡ ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮತ್ತು ನಮ್ಮ ಹೋರಾಟದ ತಿರುಳನ್ನು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಕೆಲಸ ಮಾಡಲಿಕ್ಕೂ ಕೂಡ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಒಂದು ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈಗ ಆ ಕಾರಣಕ್ಕಾಗಿ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಮಾಡಿ ಅಂದರೆ ಇವತ್ತು ನಮ್ಮ ರೈತರ ಒಂದು ಪಾಲಿಗೆ ನಮ್ಮ ಅಖಂಡ ರೈತ ಸಂಘ ಪಾಲಿಗೆ ಒಂದು ಹಬ್ಬದ ವಾತಾವರಣ ಆ ಕಾರಣಕ್ಕಾಗಿ ಸಿಹಿ ಹಂಚಿ ಇವತ್ತು ನಾವು ಸಂಭ್ರಮಾಚರಣೆ ಇವತ್ತು ನಾವು ಮಾಡಿದ್ದೆವು. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.